ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈ ದೇಶದ ಜನ 7 ಹಂತದಲ್ಲಿ ದೇಶದ ಮುಂದಿನ 5 ವರ್ಷದ ಭವಿಷ್ಯ ಹೇಗಿರಬೇಕು ಅನ್ನೋದಕ್ಕೆ ಬರೆದಿರುವಂಥ ತೀರ್ಪೇನಿದೆ, ಆ ತೀರ್ಪಿನ ಬಗ್ಗೆ ಸಹಜವಾಗಿ ಕುತೂಹಲ ಇದ್ದೇ ಇದೆ. ಆ ತೀರ್ಪು ಪ್ರಕಟ ಆಗೋದಕ್ಕೆ ಇನ್ನುಳಿದಿರೋದು ಕೆಲವು ಗಂಟೆಗಳು ಮಾತ್ರ. ನಾಳೆ ಮಹಾ ತೀರ್ಪಿಗಾಗಿ ಕೌಂಟ್ಡೌನ್ ಶುರುವಾಗಿದೆ. ಅದರ ಬೆನ್ನಿಗೆ 108 ಲೆಕ್ಕಾಚಾರಗಳು. ಯಾರು ಪ್ರಧಾನಿಯಾಗಬಹುದು, ಯಾವ ಒಕ್ಕೂಟ ಅಧಿಕಾರಕ್ಕೇರಬಹುದು, ಯಾರು ಬಂದರೆ ಹೆಂಗೆ, ಯಾರು ಬಂದರೆ ಈ ದೇಶ ಹೆಂಗೆ ನಡೆಯುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಲೆಕ್ಕಾಚಾರಗಳು ಶುರುವಾಗಿದೆ. ಮೊನ್ನೆ ಎಕ್ಸಿಟ್ ಪೋಲ್ ಫಲಿತಾಂಶ ಪ್ರಕಟ ಆದ ಬೆನ್ನಿಗೆ ಇವತ್ತು ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಬಹುದೊಡ್ಡ ಬದಲಾವಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ದೊಡ್ಡ ಮಟ್ಟದ ಚೇಂಜಸ್ಸು ಕಾಣ್ತಾ ಇದೆ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ, ಅಂದರೆ ಇನ್ಕ್ರೀಸ್ ಕಾಣಿಸ್ತಾ ಇದೆ. ಸೊ ನಾಳೆ ಈ ಹೊತ್ತಿಗೆ ಬಹುತೇಕ ಖಚಿತ ಆಗಿರುತ್ತೆ ಯಾರು ಪ್ರಧಾನಿ ಈ ದೇಶಕ್ಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ. ಮಹಾ ತೀರ್ಪಿಗೆ ಕೌಂಟ್ಡೌನ್ ಶುರುವಾಗಿದೆ. ಅಭ್ಯರ್ಥಿಗಳಿಗೆ ಡವಡವ ಶುರುವಾಗಿದೆ. ನಾಳೆ ಈ ಹೊತ್ತಿಗೆ ಡಿಸೈಡ್ ಆಗಿರುತ್ತೆ ಈ ದೇಶದ ಮುಂದಿನ 5 ವರ್ಷದ ಭವಿಷ್ಯ. ಎಕ್ಸಿಟ್ ಪೋಲ್ ಗದ್ದಲದ ಮಧ್ಯೆ ಮತದಾರರ ತೀರ್ಪೇನು ಅನ್ನೋದು ಸದ್ಯ ಇರುವಂತ ಪ್ರಶ್ನೆ. NDA ಇಂಡಿಯಾ ಒಕ್ಕೂಟದ ಮಧ್ಯೆ ಉಳಿದವರ ಕಥೆ ಏನು? ಪ್ರಚಂಡ ಬಹುಮತದ ಸರ್ಕಾರನ, ಅಸ್ಥಿರ ಸರ್ಕಾರನ, ಅತಂತ್ರ ಸರ್ಕಾರನ, ಅಥವಾ ನರೇಂದ್ರ ಮೋದಿ ಮತ್ತೆ ಈ ದೇಶದ ಭಾರತ ಭಾಗ್ಯ ವಿಧಾತ ಆಗ್ತಾರಾ? ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾಳೆ ಈ ಹೊತ್ತಿಗೆ ನಮಗೆ ಉತ್ತರ ಸಿಕ್ಕಿರುತ್ತೆ. ಯಾರಾಗಬಹುದು ಪ್ರಧಾನಿ, ಯಾವ ಒಕ್ಕೂಟ ಅಧಿಕಾರಕ್ಕೆ ಇರುತ್ತೆ, ಮತ್ತು ಈ ದೇಶದ ಮುಂದಿನ 5 ವರ್ಷ ಹೆಂಗಿರುತ್ತೆ, ಯಾವ ರೀತಿ ಹೋಗಬಹುದು ಈ ದೇಶ. ಸೊ ಇದೆಲ್ಲದರ ಬಗ್ಗೆ ಒಂದು ಚಿತ್ರಣ ಸಿಕ್ಕಿರುತ್ತೆ. ಸೊ ಇಡೀ ದೇಶ ಈಗ ನಾಳೆಗಾಗಿ ಕಾಯ್ತಾ ಇದೆ. ನಾಳೆಯ ದಿನ ಬರುವಂಥ ತೀರ್ಪು ಭವಿಷ್ಯಕ್ಕೆ ಬರೆಯಲಾಗಿರುವಂಥ ಮುನ್ನುಡಿಯೂ ಕೂಡ ಯಾವ ರೀತಿ ಇರುತ್ತೆ ಈ ದೇಶದ ಭವಿಷ್ಯ ಅನ್ನೋದು ಡಿಸೈಡ್ ಆಗುವಂಥ ಸಮಯ. ಸೊ ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥ ಬೆಳವಣಿಗೆಗಳು. ಮೊದಲನೇದಾಗಿ NDA ಮೈತ್ರಿಕೂಟ, ಆ ಮೈತ್ರಿಕೂಟದ ಒಳಗೆ ಸದ್ಯ ಏನಾಗ್ತಿದೆ ಅನ್ನೋದನ್ನು ನೋಡ್ಬಿಡೋಣ. ಎಲೆಕ್ಷನ್ ಎಲ್ಲ ಮುಗಿಯಿತು, ಎಕ್ಸಿಟ್ ಪೋಲ್ ಬಂತು, ಸದ್ಯ ಮೈತ್ರಿಕೂಟದ ನಾಯಕರು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಸೊ ಏನಾಗ್ತಿದೆ ಮೈತ್ರಿಕೂಟದಲ್ಲಿ, ಸದ್ಯ ಏನಾಗ್ತಾ ಇದೆ? ಸೊ ಗೆಲ್ಲೋ ವಿಶ್ವಾಸದಲ್ಲಿ NDA ಮೈತ್ರಿಕೂಟ ಇದೆ. ಎಕ್ಸಿಟ್ ಪೋಲ್ ಪ್ರಕಟ ಆದ ಬೆನ್ನಿಗೆ ಈ ಎಕ್ಸಿಟ್ ಪೋಲೇ ನಿಜವಾಗತ್ತೆ ಅನ್ನೋದು NDA ಮೈತ್ರಿಕೂಟದ ನಂಬಿಕೆ. ಎಕ್ಸಿಟ್ ಪೋಲಲ್ಲಿ ಕೆಲ ಸಂಸ್ಥೆಗಳು 400ರವರೆಗೂ ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. ಇನ್ನು ಕೆಲ ಸಂಸ್ಥೆಗಳು 370ರ ಆಸುಪಾಸು, ಇನ್ನು ಕೆಲ ಸಂಸ್ಥೆಗಳು 320, 350. ಸೊ ಯಾವ ಎಕ್ಸಿಟ್ ಪೋಲು ಕೂಡ NDA ಸೋಲತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡಿಲ್ಲ. ಸೊ ಇದು BJP ಮತ್ತು NDA ನಾಯಕರ ವಿಶ್ವಾಸಕ್ಕೆ ಕಾರಣ. ಸೊ ನಾವು ಸೋಲೋ ಪ್ರಶ್ನೆನೇ ಇಲ್ಲ ಅಂತ ಅವರು ಅನ್ಕೊಂಡಿದ್ದಾರೆ. ಪ್ರಚಂಡ ಬಹುಮತದ ನಿರೀಕ್ಷೆಯಲ್ಲಿದ್ದಾರೆ ಅವರು. ಬಹುಮತಕ್ಕೆ ಬೇಕಾಗಿರೋದು 272. NDA ನಿರೀಕ್ಷೆ ಇಟ್ಕೊಂಡಿರೋದು ಎಕ್ಸಿಟ್ ಪೋಲ್ ಬಂದ ನಂತರ ನಿರೀಕ್ಷೆ ದುಪ್ಪಟ್ಟಾಗಿದೆ. ಅವ್ರು ಇಟ್ಟಿರುವಂಥ ನಿರೀಕ್ಷೆ ಪ್ರಚಂಡ ಬಹುಮತ, 14ಕ್ಕಿಂತ ಹೆಚ್ಚಾಗಿ 19ರಲ್ಲಿ ಹೆಚ್ಚಿನ ಸೀಟು ಬಂತು NDAಗೆ. 19ಕ್ಕಿಂತಲೂ ಹೆಚ್ಚಿನ ಸೀಟು 24ರಲ್ಲಿ ಬರುತ್ತೆ ಅನ್ನೋದು BJP ಮತ್ತು NDA ನಾಯಕರ ನಿರೀಕ್ಷೆ, ಮತ್ತು ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆ ಅವರದು. ನಿಮಗೆ ಗೊಂದಲಗಳಿದ್ದಾಗ, ಗೆಲ್ತೀವಾ ಸೋಲ್ತೀವಾ ಅನ್ನುವಂಥ ಪ್ರಶ್ನೆಗಳಿದ್ದಾಗ ಯಾರೇ ಆದರೂ ಕೂಡ ಪ್ಲಾನ್ B ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ನಂಬರ್ ಸ್ವಲ್ಪ ಕಡಿಮೆ ಆದರೆ ಏನು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ NDA ಮೈತ್ರಿಕೂಟದ ಮನಸ್ಥಿತಿ ಹೆಂಗಿದೆ ಅಂತಂದರೆ, ಅಥವಾ NDA BJP ನಾಯಕರ ಮನಸ್ಥಿತಿ ಹೆಂಗಿದೆ ಅಂತಂದರೆ, ಪ್ಲಾನ್ B ಬಗ್ಗೆ ಯೋಚನೆ ಮಾಡೇ ಇಲ್ಲ ಅವರು. ಅಂದರೆ ಸೋಲ್ತೀವಿ, ಸೋತ್ರೆ ಏನು, ನಂಬರ್ಸ್ ಕಡಿಮೆ ಬಂದರೆ ಏನು, ಇದರ ಬಗ್ಗೆ ಅವರು ಯೋಚನೆನೇ ಮಾಡಿಲ್ಲ. ಪ್ಲಾನ್ B ಬಗ್ಗೆ ಯೋಚನೆನೇ ಇಲ್ಲ BJPಗೆ. ಬಹುಮತದ ಆತಂಕನೇ ಇಲ್ಲ. ಯಾವ ಎಲೆಕ್ಷನ್ ಆದರೂ ಕೂಡ ಲೆಕ್ಕಾಚಾರ ಹೆಂಗೆ ಅಂತಂದರೆ, ಯಾವುದೇ ಒಂದು ಪಕ್ಷ ಕರ್ನಾಟಕದಲ್ಲಂತಾದರೆ 113 ರೀಚ್ ಆಗುತ್ತಾ ಅದು ಕರ್ನಾಟಕದ ಲೆಕ್ಕಾಚಾರ. ಯಾವ ಪಕ್ಷ ಆದರೂ ಕೂಡ ಅಲ್ಲಿಗೆ ನಾವು ಹೋಗ್ತೀವಾ ಅಂತ ಯೋಚನೆ ಮಾಡ್ತಾರೆ. ನ್ಯಾಷನಲ್ ಲೆವೆಲಲ್ಲೂ ಅಂತಾದರೆ ನಾನು ಆಗಲೇ ಹೇಳಿದೆ 272 ರೀಚ್ ಆಗುತ್ತಾ ಅನ್ನೋ ಲೆಕ್ಕಾಚಾರವನ್ನು ಹಾಕ್ತಾರೆ. ಬಟ್ ಇಲ್ಲಿ BJP
ಒಂಥರ ವಿಚಿತ್ರ ಲೆಕ್ಕಾಚಾರ. ಅವರು ಮ್ಯಾಜಿಕ್ ನಂಬರ್ನ ಲೆಕ್ಕವನ್ನೇ ಇಟ್ಕೊಂಡಿಲ್ಲ, ಅದರ ಬಗ್ಗೆ ಆತಂಕನೂ ಪಡ್ತಾ ಇಲ್ಲ. ಅವ್ರ ಲೆಕ್ಕಾಚಾರ ಇರೋದೀಗ 300+, BJP 300+ ಬರುತ್ತಾ, NDA ಮೈತ್ರಿಕೂಟ 350 ದಾಟುತ್ತಾ, ಅಥವಾ 400 ದಾಟುವಂಥ ಸಾಧ್ಯತೆ ಏನಾದರೂ ಇದೆಯಾ, ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಯೋಚನೆಗಳನ್ನು ಮಾಡ್ತಾ ಇರುವಂಥ ಒಂಥರ ವಿಚಿತ್ರ ಬದಲಾವಣೆಗೆ ಈ ದೇಶ ತೆರೆದುಕೊಂಡಿದೆ ಅಂತ ಅನ್ಸುತ್ತೆ. ಇನ್ನು ಇದನ್ನು ಕಾನ್ಫಿಡೆನ್ಸ್ ಅಂತ ಹೇಳಬೇಕೋ, NDAಯ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಬೇಕೋ ಗೊತ್ತಿಲ್ಲ. ವಿಶ್ವಾಸನೋ ಅತಿ ವಿಶ್ವಾಸನೋ ಗೊತ್ತಿಲ್ಲ, ಅಥವಾ ಅಂಧವಿಶ್ವಾಸನೋ ಗೊತ್ತಿಲ್ಲ. ಮುಂದಿನ 100 ದಿನ ನಾವು ಬಂದು ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ಕೂಡ ನರೇಂದ್ರ ಮೋದಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮುಂದೆ ನಾವು ಏನು ಮಾಡಬೇಕು, ನಮ್ಮ ಸರ್ಕಾರ ಬಂದರೆ ಅಂದರೆ ಬರೋದು ಖಚಿತ, ಮುಂದೆ 100 ದಿನ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ಕೂಡ ರೆಡಿ ಇದೆ. ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ. NDA ಮೈತ್ರಿಕೂಟದ ಒಳಗಿರುವಂಥ ಮಿತ್ರ ಪಕ್ಷದ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯವರನ್ನು, ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಇವತ್ತು ನಿತೀಶ್ ಕುಮಾರ್ ಭೇಟಿಯಾಗಿದ್ದು. ಸೊ ಯಾಕೆ ಅಂತಂದರೆ ನೆಕ್ಸ್ಟು ಪ್ರಧಾನಿ ಆಗೋದು ನರೇಂದ್ರ ಮೋದಿ ಖಚಿತ, ಆ ಕ್ಯಾಬಿನೆಟ್ಟಲ್ಲಿ ನಮಗೆ ಎಷ್ಟು ಸ್ಥಾನ ಅನ್ನೋ ಲೆಕ್ಕಾಚಾರ ಈಗಲೇ ಅದಕ್ಕೆ ಬೇಕಾದಂಥ ಸಿದ್ಧತೆ ಅದನ್ನೆಲ್ಲ ಮಾಡಿಕೊಳ್ತಿದ್ದಾರೆ. ಸೊ ಅರ್ಥ ಏನು ಅಂತಂದರೆ ನಾವು ಗೆಲ್ತೀವಿ ಅನ್ನುವಂಥದ್ದು ಅವರ ಲೆಕ್ಕಾಚಾರ, ಅಥವಾ ಗೆಲ್ತೀವಿ ಅನ್ನೋದು ಅವರ ವಿಶ್ವಾಸ. ಆ ವಿಶ್ವಾಸದ ಮುಂದಿನ ಭಾಗವಾಗಿ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. 100 ದಿನ ಏನು ಮಾಡಬೇಕು ನಾವು, ಮುಂದೆ ಕ್ಯಾಬಿನೆಟಲ್ಲಿ ಯಾರು ಇರಬೇಕು, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಇರಬೇಕು ಕ್ಯಾಬಿನೆಟಲ್ಲಿ, ಸೊ ಇದರ ಬಗ್ಗೆ ಎಲ್ಲ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಓಕೆ, ಎಕ್ಸಿಟ್ ಪೋಲ್ ನಿಜವಾಯಿತು, ಎಕ್ಸಿಟ್ ಪೋಲ್ನಂತೆಯೇ NDAಗೆ ಬೃಹತ್ ಬಹುಮತ ಸಿಕ್ತು ಅಂತ ಅಂದ್ಕೊಳ್ಳೋಣ. ಅದು ಒಂದು ಲೆಕ್ಕ. ಸಿಗದೇ ಇದ್ದರೆ ಸೊ ಆ ಲೆಕ್ಕಾಚಾರಗಳು ಹೆಂಗಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಒಂದು ಕಲ್ಪಿತ ಲೆಕ್ಕಾಚಾರ ಇದು, ಅಥವಾ ಊಹಾತ್ಮಕ ಸಾಧ್ಯತೆ ಇದು. ಈ ರೀತಿ ಆದರೆ ಹೇಗೆ ಅನ್ನೋದು ಮೊದಲ ಪರಿಸ್ಥಿತಿಯನ್ನು ನೋಡೋಣ. ಪರಿಸ್ಥಿತಿ ನಂಬರ್ 1 ಅದು ಯಾವುದು? NDAಗೆ ಪ್ರಚಂಡ ಬಹುಮತ. ಎಸ್, ಇದು ಇಂಡಿಯಾ ಮೈತ್ರಿಕೂಟದ ಬರ್ತಾ ಇದೆ. ಸೊ ಈ ಇಂಡಿಯಾ ಮೈತ್ರಿಕೂಟದಿಂದಲೇ ಶುರು ಮಾಡೋಣ. ಇಂಡಿಯಾ ಮೈತ್ರಿಕೂಟದಲ್ಲಿ ಒಂದು ವೇಳೆ ಅವರಿಗೆ ಬಹುಮತ ಬಂತು ಅಂತ ಅನ್ಕೊಳ್ಳೋಣ. ಪ್ರಶ್ನೆ ಇಲ್ಲಿ ಏನು ರೈಸ್ ಆಗುತ್ತೆ ಅಂತಂದರೆ, ಪ್ರಧಾನಿ ಯಾರು ಅನ್ನುವಂಥ ಪ್ರಶ್ನೆ ರೈಸ್ ಆಗುತ್ತೆ. ಯಾಕೆ ಅಂತಂದರೆ ಇಂಡಿಯಾ ಮೈತ್ರಿಕೂಟ ಒಂದು ವೇಳೆ ಅವರಿಗೆ 272 280 ಈ ನಂಬರ್ ಬಂತು ಅಂತ ಅನ್ಕೊಳ್ಳೋಣ. ಆಗ ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ ಖರ್ಗೆನ, ಅಥವಾ NCPಯಿಂದ ಯಾರಾದ್ರೂ, ಉದ್ಧವ್ ಠಾಕ್ರೆನ, ಮಮತಾ ಬ್ಯಾನರ್ಜಿನ, ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ ಯಾರು? ಸೊ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ತನಕ ಕೊಟ್ಟಿಲ್ಲ INDA ಮೈತ್ರಿಕೂಟ. ಬಟ್ ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನ ಆರಂಭ ಆಗುತ್ತೆ. ಒಂದು ವೇಳೆ INDA ಮೈತ್ರಿಕೂಟಕ್ಕೆ ಬಹುಮತ ಬಂದರೆ ನೆಕ್ಸ್ಟ್ INDA ಮೈತ್ರಿಕೂಟದ ಮತ್ತೊಂದು ಸಾಧ್ಯತೆಯ ಬಗ್ಗೆಯೂ ಕೂಡ ನೋಡ್ಬಿಡೋಣ. ಎರಡೂ ಮೈತ್ರಿಕೂಟಕ್ಕೂ ಬಹುಮತ ಇಲ್ಲ ಅಂತ ಒಂದು ನಂಬರ್ಸ್ ಬಂತು ಅಂತ ಅನ್ಕೊಳ್ಳೋಣ. 260, 265 ಅಂತ ಒಬ್ಬರಿಗೆ, 250 ಇನ್ನೊಬ್ಬರಿಗೆ, ಈ ರೀತಿ ಬಂತು ಅಂತ ಅನ್ಕೊಳ್ಳೋಣ. ಎರಡೂ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟಕ್ಕೂ ಇಲ್ಲ ಬಹುಮತ, INDA ಮೈತ್ರಿಕೂಟಕ್ಕೂ ಬಹುಮತ ಇಲ್ಲ ಅನ್ನೋ ಸಿಚುವೇಶನ್ ಏನಾದರೂ ರೈಸ್ ಆದರೆ ಆಗ ಏನು? ಉಳಿದವರನ್ನ ಸೆಳೆಯುವಂಥ ಸರ್ಕಸ್ ನಡೆಯೋದಕ್ಕಿದೆ. ಉಳಿದವರು ಅಂತೀರ ಯಾರು? ಒಂದು BSP, ಅವರು ಈ ಮೈತ್ರಿಕೂಟದಿಂದ ದೂರ ನಿಂತಿದ್ದಾರೆ, ಮಾಯಾವತಿಯವರ BSP. ಎರಡನೆಯದ್ದು BJD, ಪಟ್ನಾಯಕ್ ಅವರ BJD, ಬಿಜು ಜನತಾದಳ್, ಅವರು ಈ ಮೈತ್ರಿಕೂಟದಿಂದ ಹೊರಗಿದ್ದಾರೆ. ಮತ್ತೊಂದು ನಮ್ಮ ಆಂಧ್ರಕ್ಕೆ ಬಂದರೆ YSR ಕಾಂಗ್ರೆಸ್, ಅವರು ಈ ಎರಡೂ ಮೈತ್ರಿಕೂಟದಿಂದ ದೂರ ಇದ್ದಾರೆ. ಇನ್ನೊಂದು BRS, ಭಾರತ ರಾಷ್ಟ್ರ ಸಮಿತಿ, ಚಂದ್ರಶೇಖರ್ ಅವ್ರದ್ದೊಂದು ಪಾರ್ಟಿ. ಸೊ ಇವರೆಲ್ಲ ಯಾರ ಜೊತೆಗೆ ಸೇರ್ತಾರೆ ಅನ್ನೋದರ ಮೇಲೆ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಅಂದರೆ ಆ ಉಳಿದವರ ಪಟ್ಟಿಯಲ್ಲಿ ಇರುವಂಥ ಪಾರ್ಟಿಗಳ ಸಂಖ್ಯೆ ಕಡಿಮೆ ಇದೆ, ಬಹಳ ಕಡಿಮೆ ಸಂಖ್ಯೆಯ ಪಾರ್ಟಿಗಳಿದೆ. ಕಳೆದ ಬಾರಿ ಅಂತಾದರೆ UPA, NDA, ಉಳಿದವರು ಅಂತಿತ್ತು. ಈ ಬಾರಿ ಇಂಡಿಯಾ ಮೈತ್ರಿಕೂಟ ದೊಡ್ಡದಾಗಿರೋದ್ರಿಂದ ಉಳಿದವರ ಸಂಖ್ಯೆ ಕಡಿಮೆ ಇದೆ. ಸೊ ಅವರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬರುವಂಥ ಅಣ್ಣಾ DMK ತಮಿಳುನಾಡಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಸೃಷ್ಟಿಯಾಗಬಹುದು. ಎರಡೂ ಮೈತ್ರಿಕೂಟಕ್ಕೆ ಬಹುಮತ ಇಲ್ಲದಂಥ ಸ್ಥಿತಿ ಬಂದರೆ.
ನೆಕ್ಸ್ಟ್ ಇನ್ನೊಂದು ಸಾಧ್ಯತೆ, ಮೂರನೇ ಪರಿಸ್ಥಿತಿ, INDA ಮೈತ್ರಿಕೂಟಕ್ಕೆ ಹೀನಾಯ ಸೋಲಾಯಿತು ಅಂತ ಅನ್ಕೊಳ್ಳೋಣ. ಆಗ ಏನು? ಒಂದು INDA ಮೈತ್ರಿಕೂಟದ ಭವಿಷ್ಯ ಮತ್ತು ಕಾಂಗ್ರೆಸ್ನ ಭವಿಷ್ಯ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ಬಿಕಾಸ್ INDA ಮೈತ್ರಿಕೂಟದ ಒಳಗಿರುವಂಥ ಒಂದಿಷ್ಟು ನಾಯಕರು ಕಳೆದ ಬಾರಿ UPA ಜೊತೆಗಿದ್ರು. ಕಳೆದ ಬಾರಿ ಸೋಲಾಯ್ತಲ್ಲ, 2019ರಲ್ಲಿ ಕಾಂಗ್ರೆಸ್ಸಿಗೆ ಸೋಲಾಯ್ತಲ್ಲ UPA ಇದ್ದಂಥ ಸಂದರ್ಭದಲ್ಲಿ. ಆಗ ಇದೇ ಅಖಿಲೇಶ್ ಯಾದವ್ ಕೈ ಜೊತೆ ಸೇರಿ ನಮ್ಮ ಸೈಕಲ್ ಪಂಚರ್ ಆಯಿತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಇನ್ನು ಉಳಿದವರು ಕೂಡ ಕಾಂಗ್ರೆಸ್ ಜೊತೆ ಸೇರಿದಕ್ಕೆ ನಮಗೆ ಇಂಥ ಪರಿಸ್ಥಿತಿ ಅಂತ ಹೇಳ್ಕೊಂಡ್ರು. ಸೊ ನಾಳೆ ದಿನ INDA ಮೈತ್ರಿಕೂಟಕ್ಕೆ ಏನಾದರೂ ಸೋಲಾಯಿತು ಅಂತಾದರೆ, ಹೀನಾಯ ಸೋಲಾಯಿತು ಅಂತಾದರೆ, ಮೊದಲ ಧ್ವನಿ ಪಶ್ಚಿಮ ಬಂಗಾಳದಿಂದ ಬರುತ್ತೆ, ಮಮತಾ ಬ್ಯಾನರ್ಜಿ, ಇವ್ರ ಜೊತೆ ಸೇರಿ ಹಾಳಾಗೋದೆ ನಾನು ಅಂತ. ಎರಡನೇ ಧ್ವನಿ ಉತ್ತರ ಪ್ರದೇಶದಿಂದಲೇ ಬರುತ್ತೆ, ಬರ್ದಿಟ್ಕೊಳ್ಳಿ, ಅಖಿಲೇಶ್ ಯಾದವ್. ಇನ್ನು ಈ ಕಡೆ NCP ಇಂದಲೂ ಕೂಡ ಒಡಕಿನ ಧ್ವನಿ ಬರಬಹುದು. ಇಂಡಿಯಾ ಮೈತ್ರಿಕೂಟ ಉಳಿಯೋದು ಬಹಳ ಡೌಟ್ ಇದೆ, ಆ ಮೈತ್ರಿಕೂಟ ಉಳಿಯುವಂಥ ಸಾಧ್ಯತೆ ಇಲ್ಲ. ಕಾಂಗ್ರೆಸ್ನ ಭವಿಷ್ಯ ಏನು? ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಬಹುದು? ಎರಡೆರಡು ಲೋಕಸಭಾ ಎಲೆಕ್ಷನ್ ಅನ್ನು ಸೋತಿರುವಂಥ ಪಕ್ಷ ಮೂರನೇ ಬಾರಿನೂ ಕೂಡ ಅಂಥದ್ದೇ ಸ್ಥಿತಿ ಬಂದರೆ, ರಾಜ್ಯಗಳಲ್ಲೂ ತೆಲಂಗಾಣ ಕರ್ನಾಟಕ ಎರಡು ದೊಡ್ಡ ರಾಜ್ಯಗಳನ್ನು ಬಿಟ್ಟರೆ ಹಿಮಾಚಲ ಪ್ರದೇಶ ಒಂದು ಅಂತ ಒಂದು ಪರಿಣಾಮಕಾರಿ ಅಂತ ಅನ್ಸಲ್ಲ. ಸೊ ಇಂಥ ಸ್ಥಿತಿ ಇರುವಂಥ ಕಾಂಗ್ರೆಸ್ನ ಭವಿಷ್ಯ ಏನು ಗೊತ್ತಿಲ್ಲ. ಕಾಂಗ್ರೆಸ್ಸು ಕೂಡ ಒಂದು ಪ್ರಾದೇಶಿಕ ಪಕ್ಷವಾಗಿ ಬದಲಾಗತ್ತಾ, ರಾಷ್ಟ್ರೀಯ ಪಕ್ಷವಾಗಿರುವಂಥ ಕಾಂಗ್ರೆಸ್ಸು ಮುಂದೆ? ಸೊ ಅಂಥ ಸ್ಥಿತಿ ಅಥವಾ ಅಂಥ ಆತಂಕ ಕಾಂಗ್ರೆಸ್ಗೆ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಎದುರಾಗಬಹುದು. ಇದು INDA ಮೈತ್ರಿಕೂಟದ ಪರಿಸ್ಥಿತಿ ಆಯಿತು. NDA ಮೈತ್ರಿಕೂಟದ ಒಂದಿಷ್ಟು ಸಾಧ್ಯತೆಗಳನ್ನು ನೋಡಿಬಿಡೋಣ ನಾವು. ಎಸ್, ಈ ಡೀಟೇಲ್ ನೋಡ್ತಾ ಇದ್ದೀರಿ. ಪರಿಸ್ಥಿತಿ ನಂಬರ್ 1, NDAಗೆ ಏನಾದರೂ ಪ್ರಚಂಡ ಬಹುಮತ ಬಂತು ಅಂತ ಅನ್ಕೊಳ್ಳೋಣ, ಅಥವಾ ಈ ಎಕ್ಸಿಟ್ ಪೋಲ್ಗಳೇನು ಪ್ರೆಡಿಕ್ಷನ್ ಕೊಡ್ತಾ ಇದ್ದಾವೆ, 370, 380, 400, ಈ ರೀತಿಯ ನಂಬರ್ ಏನಾದರೂ NDA ಮೈತ್ರಿಕೂಟಕ್ಕೆ ಬಂದರೆ ನರೇಂದ್ರ ಮೋದಿಯವರ ರಣಾರ್ಭಟವನ್ನು ಈ ದೇಶ ನೋಡಬೇಕಾಗತ್ತೆ. ಕಾರಣ, ಈ ದೇಶದ ಜನ ಅವರ ಮೇಲೆ ಮೂರನೇ ಬಾರಿ ನಂಬಿಕೆ ಇಟ್ಟು ಅಧಿಕಾರ ಕೊಡ್ತಾರೆ ಅಂತಾದರೆ ಅವರ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಬಹುದು ಮತ್ತು ಕೆಲವರ ಪಾಲಿಗೆ ಅಪತ್ಯವಾಗುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಪ್ರಮುಖವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್, ಈ ನಿರ್ಧಾರವನ್ನು ಆದಷ್ಟು ಶೀಘ್ರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅದರ ಸೂಚನೆಯನ್ನು ಕೂಡ BJP ಕೊಟ್ಟಿದೆ. ಸಮಾನ ನಾಗರಿಕ ನೀತಿ ಸಂಹಿತೆ, ಈ ರೀತಿ ಅಗ್ರೆಸಿವ್ ಸ್ಟೆಪ್ಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ದೇಶದಲ್ಲಿ ಒಂದು ದೊಡ್ಡ ಸ್ಟ್ರಕ್ಚರಲ್ ಚೇಂಜಸ್ ಆಗಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಅದು ಟ್ಯಾಕ್ಸ್ ಸಿಸ್ಟಮ್ನಿಂದ ಹಿಡಿದು ನ್ಯಾಯಾಂಗ ವ್ಯವಸ್ಥೆಯವರೆಗೂ ಕೂಡ. ಸೊ ಅಂಥ ದೊಡ್ಡ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ ಅವಧಿಯಲ್ಲಿ ತೆಗೆದುಕೊಳ್ಳೋದು ಬಹುತೇಕ ಖಚಿತ. ಅವರು ಈ ಎಲೆಕ್ಷನ್ ಪ್ರಚಾರದಲ್ಲಿ ಮಾಡಿರುವಂಥ ಭಾಷಣಗಳನ್ನು ನೋಡಿದರೂ ಕೂಡ ಗೊತ್ತಾಗುತ್ತೆ. ಒಂದು ವೇಳೆ ಪ್ರಚಂಡ ಬಹುಮತ NDAಗೆ ಬಂತು ಅಂತಾದರೆ ಪ್ರಮುಖ ನಿರ್ಧಾರಗಳು, ಅಗ್ರೆಸಿವ್ ನಿರ್ಧಾರಗಳು, ಈವರೆಗೆ ನೋಡದಂಥ ನಿರ್ಧಾರಗಳು NDA ಮೈತ್ರಿಕೂಟ ಅಥವಾ ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋದು ಖಚಿತ. ನೆಕ್ಸ್ಟ್ ಪರಿಸ್ಥಿತಿ ನಂಬರ್ 2, NDAಗೆ ಬಹುಮತ ಬರುತ್ತೆ, BJPಗಿಲ್ಲ ಅಂತ ಸ್ಥಿತಿ ಬಂದರೆ ಆಗ ಏನು? ಅಂದರೆ ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಾದರೆ, NDA ಮೈತ್ರಿಕೂಟ ಒಂದು 280 ನಂಬರ್ಸ್ ಬಂತು ಅಂತ ಅನ್ಕೊಳ್ಳೋಣ, BJP ಒಂದು 250, 260 ಆಸುಪಾಸಲ್ಲಿ BJP ಬಂತು. BJPಗೆ 272 ಪ್ಲಸ್ ಬಂತು ಅಂತಾದರೆ ಯಾರ ನೆರವಿನ ಅಗತ್ಯವೂ ಇಲ್ಲ. ಇಲ್ಲಿ ಶಿವಸೇನೆಯ ಅಗತ್ಯನೂ ಇಲ್ಲ, ಆ ಕಡೆ JDUನ ಅಗತ್ಯನೂ ಇಲ್ಲ, NCPನ ಅಗತ್ಯನೂ ಇಲ್ಲ, TDP ಅಗತ್ಯನೂ ಇಲ್ಲ BJPಗೆ ಅಧಿಕಾರ ನಡೆಸೋದಕ್ಕೆ. ಅಂಥ ಸ್ಥಿತಿ ಬಂದಿಲ್ಲ ಅಂತ ಅನ್ಕೊಳ್ಳೋಣ. ಅವ್ರದ್ದು ಯಾರ್ದೋ ನೆರವಿನ ಜೊತೆಗೆ ಸರ್ಕಾರ ನಡೆಸಬೇಕಾದಂಥ ಸ್ಥಿತಿ ನರೇಂದ್ರ ಮೋದಿ ಅವರಿಗೆ ಎದುರಾಯಿತು ಅಂತ ಅನ್ಕೊಳ್ಳೋಣ. ಪ್ರಶ್ನೆ ಇರೋದು ನರೇಂದ್ರ ಮೋದಿಯವರ ಭವಿಷ್ಯ. ನೀವು ನರೇಂದ್ರ ಮೋದಿಯವರ ರಾಜಕೀಯ ಜರ್ನಿ ನೋಡಿ, ಎಲ್ಲೂ ಕೂಡ ಅವರು ಮೈತ್ರಿ ಸರ್ಕಾರವನ್ನು ನಡೆಸಿಲ್ಲ. ಗುಜರಾತ್ನಲ್ಲಿ ಅವರು ಮುಖ್ಯಮಂತ್ರಿ ಆದ್ರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮೈತ್ರಿ ಸರ್ಕಾರವನ್ನು ನಡೆಸಿ ನರೇಂದ್ರ ಮೋದಿಯವರಿಗೆ ಗೊತ್ತಿಲ್ಲ. ನರೇಂದ್ರ ಮೋದಿ ವಾಜಪೇಯಿ ಅಲ್ಲ. ವಾಜಪೇಯಿಯವರು 20ಕ್ಕೂ ಅಧಿಕ ಪಾರ್ಟಿಗಳನ್ನು ಕಟ್ಟಿಕೊಂಡು 5 ವರ್ಷ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಯಿತು. ನರೇಂದ್ರ ಮೋದಿ ಅವರಿಗೆ ಆಗತ್ತಾ ಅಂತ ಒಂದು ಪ್ರಶ್ನೆ ಇದೆ.
ಮೈತ್ರಿ ಸರ್ಕಾರವನ್ನು ನಡೆಸಿಯೇ ಗೊತ್ತಿಲ್ಲದಂಥ ವ್ಯಕ್ತಿ ಮೈತ್ರಿ ಸರ್ಕಾರ ನಡೆಸಬಹುದಾ ಅಂತ ಸ್ಥಿತಿ ಬಂದರೆ ಗೊತ್ತಿಲ್ಲ. ಸೊ ಆ ಭವಿಷ್ಯದ ಬಗ್ಗೆ ಪ್ರಶ್ನೆ ಇದೆ. ಪರಿಸ್ಥಿತಿ ನಂಬರ್ 3, NDA ಒಕ್ಕೂಟಕ್ಕೆ ಹೀನಾಯ ಸೋಲಾಯಿತು ಅಂತ ಅನ್ಕೊಳ್ಳೋಣ. ಇಲ್ಲ, ಗೆಲ್ಲೋದೇ ಇಲ್ಲ, NDA ಮೈತ್ರಿಕೂಟ ಒಂದು 200 ಆಸ್ಪಾಸ್ನಲ್ಲಿ ನಂಬರ್ ಬಂತು ಅಂತ ಅನ್ಕೊಳ್ಳೋಣ. ಸೊ ಏನಾಗುತ್ತೆ? BJP ಒಂದು ಪ್ರಬಲ ವಿಪಕ್ಷ ಆಗಬಹುದು. ನರೇಂದ್ರ ಮೋದಿ ಕಥೆ ಏನು? ನರೇಂದ್ರ ಮೋದಿ ಅವರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಇಂಥ ನಂಬರ್ಸ್ ಏನಾದರೂ ಬಂದರೆ. ಬಿಕಾಸ್ ವಿಪಕ್ಷ ನಾಯಕರಾಗಿಯೂ ಕೂಡ ನರೇಂದ್ರ ಮೋದಿ ಅವರಿಗೆ ಕೆಲಸ ಮಾಡಿ ಗೊತ್ತಿಲ್ಲ. ಅವರ ರಾಜಕೀಯ ಜರ್ನಿ ನೋಡಿ. ವಿಪಕ್ಷ ನಾಯಕರಾಗಿ ಅವ್ರು ಕೆಲಸನೇ ಮಾಡಿಲ್ಲ. RSS ಅಲ್ಲಿ ಕೆಲಸ ಮಾಡಿದ್ದಾರೆ, ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ವಿಪಕ್ಷ ನಾಯಕರ ಕೆಲಸ ಮಾಡಿಲ್ಲ. ಸೊ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವಂಥ ಸಾಧ್ಯತೆಯೇ ದಟ್ಟ. ಆಗ BJP ಭವಿಷ್ಯ ಏನು ಅನ್ನೋದು ಬಹಳ ಮುಖ್ಯ. ಬಟ್ ಇದು ಸಾಧ್ಯತೆಯ ಬಗ್ಗೆ ನಾನು ಹೇಳಿರೋದಷ್ಟೇ. ಪ್ರಚಂಡ ಬಹುಮತ ಬಂದರೆ ಏನು, ಬಹುಮತ ಬಂದು BJPಗೆ ಬಹುಮತ ಬರದಿದ್ರೆ ಏನು, BJP ಹೀನಾಯವಾಗಿ NDA ಒಕ್ಕೂಟ ಹೀನಾಯವಾಗಿ ಸೋತ್ರೆ ಏನು ಅನ್ನೋ ಸಾಧ್ಯತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ, ಹೆಚ್ಚಿನ ವಿಶ್ಲೇಷಣೆಗೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಒಂದಿಷ್ಟು ಸಾಧ್ಯಾಸಾಧ್ಯತೆಗಳನ್ನು ನೋಡಿದ್ವಿ ನಾವು. ದೆಹಲಿ ವಲಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಈಗ ಎಕ್ಸಿಟ್ ಪೋಲು ಕರೆಕ್ಟು, NDA ಗೆಲ್ಲುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೆ. ಆದರೆ ರಾಜಕೀಯ ವಲಯದಲ್ಲಿ ಬೇರೆ ರೀತಿಯಲ್ಲೆಲ್ಲ ಚರ್ಚೆ ಆಗ್ತಾ ಇರುತ್ತೆ ಸಹಜವಾಗಿ. ಏನಾಗ್ತಿದೆ ದೆಹಲಿಯಲ್ಲಿ? ರಕ್ಷತ್, ನಾಳೆಯ ರಿಸಲ್ಟ್ ಬಗ್ಗೆ ದೆಹಲಿಯಲ್ಲಂತೂ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಸಹಿತ ಬಹಳಷ್ಟು ಏನಂದ್ರೆ ಪಾಸಿಟಿವ್ ವೇ ಅಲ್ಲಿದ್ದಾರೆ. ಕಾರಣ ಏನು ಅಂತಂದ್ರೆ, ಅವರ ಲೆಕ್ಕಾಚಾರದ ಪ್ರಕಾರ ಮತ್ತೆ ನಿನ್ನೆ AICC ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲೂ ಸಹಿತ ಇಡೀ ದೇಶದಲ್ಲಿರುವಂತಹ ಎಲ್ಲಾ ಕಾಂಗ್ರೆಸ್ನ PCC ಅಧ್ಯಕ್ಷರು ಮತ್ತೆ ಅದರ ಜೊತೆಗೆ CLP ಲೀಡರ್ಗಳು, ಅದರ ಜೊತೆಗೆ ಕ್ಯಾಂಡಿಡೇಟ್ಗಳ ಜೊತೆಗೂ ಸಹಿತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾರೆ. ಆ ಸಂದರ್ಭದಲ್ಲೂ ಸಹಿತ ಕಾಂಗ್ರೆಸ್ ಈ ಬಾರಿ ಬಹಳಷ್ಟು ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ರಿಸಲ್ಟ್ ಅನ್ನ ಕೊಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಅವರು ಲೆಕ್ಕಾಚಾರ ಆಗ್ತಿರೋದು ದಕ್ಷಿಣ ಭಾರತ ಮತ್ತೆ ಅದರ ಜೊತೆಗೆ ಉತ್ತರ ಭಾರತದ ಕೆಲವೊಂದು ಭಾಗಗಳಲ್ಲಿ ಎಲ್ಲಿ ಬಿಜೆಪಿಯಿಂದ ಹೊರಗಡೆ ಬರೋದಕ್ಕೆ, ಅಂದ್ರೆ ಬಿಜೆಪಿ ಪೂರ್ತಿಯಾಗಿ ಕಳೆದ ಬಾರಿ 2019ರಲ್ಲಿ ಗೆದ್ದಿತ್ತಲ್ಲ, ಫಾರ್ ಎಕ್ಸಾಂಪಲ್ ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಇನ್ಕ್ಲೂಡಿಂಗ್ ಗುಜರಾತ್ ಅಲ್ಲೂ ಸಹಿತ ಈ ಬಾರಿಯ ಖಾತೆಯನ್ನು ತೆಗಿಬಹುದು. ಆ ಮೂಲಕವಾಗಿ ನಾವು ಇಂಡಿಯಾ ಮೈತ್ರಿಕೂಟದ ನಾಯಕರು ಎಲ್ಲಾ ಸೇರಿ ಏನಂದ್ರೆ ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನುವಂತಹ ಪಾಸಿಟಿವ್ ಸೈನ್ ಅಲ್ಲಿ ಇದಾರಲ್ಲ, ಅದು ಇನ್ನೂವರೆಗೂ ಸಹಿತ ಕಾಣ ಸಿಗ್ತಾ ಇದೆ. ಎಕ್ಸಿಟ್ ಪೋಲ್ ಆದ್ಮೇಲೆ ಬಹಳಷ್ಟು ಅವರ ನಿರೀಕ್ಷೆ ಕಡಿಮೆ ಆಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲ. ಇವಾಗಲೂ ಸಹಿತ ಅವರು ಹೇಳ್ತಾ ಇರುವಂತದ್ದು 295 ಅಂತ ಹೇಳ್ತಿದ್ದಾರೆ. ಬಟ್ ಕಾಂಗ್ರೆಸ್ ಲೀಡರ್ಸ್ ಗಳು ಹೇಳುವಂತಹ ಲೆಕ್ಕಾಚಾರದ ಪ್ರಕಾರ, ಅಂದ್ರೆ ಆಫ್ ದಿ ರೆಕಾರ್ಡ್ ಮಾತಾಡೋ ಸಂದರ್ಭದಲ್ಲಿ ಅವ್ರು ಹೇಳುವಂತದ್ದು ನಾವು 270 ಇಂದ 280 ವರೆಗಂತೂ ಬಂದೇ ಬರ್ತೀವಿ, ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಬಿಜೆಪಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದೆ. ಯಾವ ರೀತಿಯಾಗಿ ಅಂದ್ರೆ, ಯಾವ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡಬೇಕು, ಯಾವ ರೀತಿಯಾಗಿ ಏನಂತಂದ್ರೆ ಓತ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲಿ ತೆಗೆದುಕೊಳ್ಳಬೇಕು, ಕರ್ತವ್ಯ ಪಥದಲ್ಲಿ ಓತ್ ಸೆಲೆಬ್ರೇಷನ್ ಈ ಬಾರಿ ಆಗಬೇಕು ಅನ್ನುವಂತಹ ಮಟ್ಟಕ್ಕೂ ಸಹಿತ ಚರ್ಚೆಗಳ ಏನಂತಂದ್ರೆ ವಿಚಾರಗಳು ಇಲ್ಲಿ ನಡೀತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಇನ್ನೊಂದು ವಿಚಾರ, ಸ್ವತಃ JP ನಡ್ಡಾ ಅವರ ನಿವಾಸದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರದ ಪ್ರಕಾರ ನೋಡ್ತಾ ಹೋದ್ರೆ ಏನಂದ್ರೆ 7 RCR ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ಏನಿದೆ ಅಲ್ಲ, ಅಲ್ಲಿಂದ ಏನಂದ್ರೆ ಮೆರವಣಿಗೆಯ ಮೂಲಕವಾಗಿ ಬಿಜೆಪಿ ಕಚೇರಿಗೆ ಹೋಗಬೇಕು, ಅಷ್ಟು ದೊಡ್ಡ ಮಟ್ಟದ ಸಂಭ್ರಮಾಚರಣೆಯನ್ನ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆಗೆ NDA, ಮತ್ತೊಂದು ಕಡೆಗೆ ಇಂಡಿಯಾ, ಎರಡೂ ಮೈತ್ರಿಕೂಟಗಳು ತಮ್ಮದೇ ಆದಂತಹ ರೀತಿಯ ಕ್ಯಾಲ್ಕುಲೇಷನ್ಗಳಲ್ಲಿದ್ದಾರೆ. ಆದ್ರೆ ಬಹಳಷ್ಟು ಹೋಪ್ ಇರುವಂತದ್ದು ಮತ್ತೆ ಬಹಳಷ್ಟು ಚರ್ಚೆಯ ವಿಚಾರ ಆಗ್ತಾ ಇರುವಂತದ್ದು ಏನಂದ್ರೆ, ಈ ಬಾರಿ ಒಂದು ವೇಳೆ ಏನಾದ್ರೂ ಬಿಜೆಪಿ ತನ್ನ ಪೂರ್ಣ ಪ್ರಮಾಣದ ಬಹುಮತವನ್ನ ಪಡ್ಕೊಳ್ಳಕ್ಕೆ ಆಗಿಲ್ಲ ಅಂತಂದ್ರೆ ಮುಂದಿನ ನಾಯಕನ ಬಗ್ಗೆಯೂ ಸಹಿತ ಕ್ವಶನ್ ಮಾರ್ಕ್ ಕೇಳುವಂತಹ ಸಾಧ್ಯತೆಗಳಿದಾವೆ. ನಾನು ಹೇಳ್ತಾ ಇರುವಂತದ್ದು NDA ಅಲ್ಲ, ಕೇವಲ ಬಿಜೆಪಿ ಮಾತ್ರ. ಬಿಜೆಪಿ 272 ಮೇಲ್ಗಡೆ ಏನಾದ್ರೂ ಬರಲಿಲ್ಲ ಅಂತಂದ್ರೆ, ಅದಕ್ಕಿಂತ ಒಳಗಡೆ 250 ಇಂದ 260 ಅಥವಾ 230 ಇಂದ 250 ಏನಾದ್ರೂ ಬಿಜೆಪಿ ಬಂದಿದ್ದೆ ಆದ್ರೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆರಂಭಿಕ ಹಂತಗಳಲ್ಲಿ ಇದ್ರೂ ಸಹಿತ ತದನಂತರ ಅವರು 5 ವರ್ಷಗಳ ಕಾಲ ಕಂಪ್ಲೀಟ್ ಮಾಡುವಂತದ್ದು ಅನುಮಾನ, ಬಿಜೆಪಿಯಲ್ಲೇ ಅದಕ್ಕೆ ಕ್ವಶನ್ ಮಾರ್ಕ್ ಬರುತ್ತೆ ಅನ್ನುವಂತಹ ವಿಚಾರಗಳು ಸಹಿತ ಚರ್ಚೆ ಆಗ್ತಿದ್ದಾವೆ. ಆದ್ರೆ ಬಹುತೇಕ ಎಲ್ಲರೂ ಹೇಳುವಂತದ್ದೇನೆಂದ್ರೆ, NDA ಮೈತ್ರಿಕೂಟ ಪೂರ್ತಿಯಾಗಿರಂತಂದ್ರೆ ಅಧಿಕಾರಕ್ಕೆ ಬರುತ್ತೆ, ಅದು 320 ಇಂದ 350. ಈಗೇನಂದ್ರೆ ಎಕ್ಸಿಟ್ ಪೋಲ್ ಅಲ್ಲೂ ಸಹಿತ ಆಲ್ಮೋಸ್ಟ್ ನೀವು ಅವರೇಜ್ ಅನ್ನ ತೆಗೆದುಕೊಂಡ್ರೆ
ಒಟ್ಟು 6ರಿಂದ 8 ಏನಂದ್ರೆ ಎಕ್ಸಿಟ್ ಪೋಲ್ಗಳು ಬಂದಿದಾವಲ್ಲ, ಆ ಎಲ್ಲರಲ್ಲೂ ಸಹಿತ ಎಕ್ಸಿಟ್ ಪೋಲ್ ಅಲ್ಲಿ ಅವರೇಜ್ ತೆಗೆದುಕೊಂಡ್ರೆ ನಿಮಗೆ 350 ಇಂದ 370 ವರೆಗೆ ಬರ್ತವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನೊಂದು ಏನಂತಂದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಂತಂದ್ರೆ ಬಿಜೆಪಿಗೆ ಎಷ್ಟು ಬರುತ್ತೆ ಅನ್ನುವಂತಹ ಕ್ವಶನ್ ಮಾರ್ಕ್ ಏನಂದ್ರೆ ಬಹಳಷ್ಟು ಕಾಡ್ತಾ ಇರುವಂತದ್ದು ಎಲ್ಲಾ ನಾಯಕರುಗಳಿಗೂ ಸಹಿತ. ಒಂದು ವೇಳೆ ಬಿಜೆಪಿಗೆ ಏನಾದ್ರೂ ಬಹುಮತ ಬರದೇ ಇರುವಂತಹ ಸಂದರ್ಭ ಕ್ರಿಯೇಟ್ ಆಯ್ತು ಅಂತಂದ್ರೆ ಆಗಿನ ಸನ್ನಿವೇಶ ಏನಿರುತ್ತೆ ರಾಜಕೀಯದಲ್ಲಿ ಏನಂದ್ರೆ ಯಾವೆಲ್ಲ ರೀತಿಯಾಗಿ ಬದಲಾವಣೆ ಆಗ್ತವೆ. ಯಾಕಂದ್ರೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಈಗಾಗಲೇ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯ ಚುನಾವಣೆಯಿಂದ ಅಂದ್ರೆ ಗೆದ್ದ ನಂತರ ಅಂದ್ರೆ ಮುಕ್ತಾಯವಾದ ನಂತರವೇ ಅವರು ಏನಂದ್ರೆ ಒಂದು ಹೆಜ್ಜೆ ಹೊರಗಡೆ ಇಟ್ಟಿರ್ತಾರೆ ಕಾಲು ಅಧಿಕಾರದಿಂದ ಅನ್ನುವಂತಹ ವಿಚಾರಗಳನ್ನ ವಿಪಕ್ಷಗಳು ಈಗಾಗಲೇ ನೇರ ಏನಂತಂದ್ರೆ ಹೇಳಿಕೆಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾವೆ. ಈ ವಿಚಾರವು ಬಿಜೆಪಿಯ ಆಂತರಿಕ ವಲಯದಲ್ಲೂ ಸಹಿತ ಬಹಿರಂಗವಾಗಿ ಚರ್ಚೆ ಆಗಿಲ್ಲ ಅಂತಂದ್ರು ಒಳಗಡೆ ಏನಂತಂದ್ರೆ ನಾಯಕರ ಮಟ್ಟದಲ್ಲೇ ಏನಂತಂದ್ರೆ ಚರ್ಚೆ ಆಗ್ತಾ ಇರೋದಂತೂ ಸತ್ಯ. ದೆಹಲಿಯ ಮಟ್ಟದಲ್ಲೂ ಆ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಹಾಗಾಗಿ ನಾಳೆಯ ರಿಸಲ್ಟ್ ಬಗ್ಗೆ ಈಗ ಎಲ್ಲರದ್ದು ಸಹಿತ ಅಂದ್ರೆ ದೃಷ್ಟಿ ನೆಟ್ಟಿರುವಂತದ್ದು. ಹಾಗಾಗಿ ಎಲ್ಲರ ಚಿತ್ತ ನಾಳೆಯ ರಿಸಲ್ಟ್ ಅಂತ ಹೇಳ್ಬೋದಾಗಿದೆ ರಕ್ಷಾತ್. ಎಸ್ ಜಗದೀಶ್, ಥ್ಯಾಂಕ್ ಯು. ದೇಶದಲ್ಲಿ ಈ ರೀತಿ ರಿಸಲ್ಟ್ ಬಂದ್ರೆ ಏನಾಗಬಹುದು, ಈ ರೀತಿ ಬರದಿದ್ರೆ ಏನಾಗಬಹುದು ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟೆ. ನೆಕ್ಸ್ಟ್ ಇನ್ನು ಕರ್ನಾಟಕದ ಬಗ್ಗೆಯೂ ಕೂಡ ಕುತೂಹಲ ಸೃಷ್ಟಿಯಾಗಿದೆ. ಕಾರಣ ಕರ್ನಾಟಕದ ಫಲಿತಾಂಶದ ಬಗ್ಗೆ ಇಡೀ ದೇಶ ಕುತೂಹಲದಿಂದ ನೋಡ್ತಾ ಇದೆ. ಅದಕ್ಕೆ ಕಾರಣ ಇದೆ. ಕರ್ನಾಟಕ ಮಾದರಿ ಗ್ಯಾರಂಟಿ ಇದನ್ನು ಇಂಡಿಯಾ ಮೈತ್ರಿಕೂಟ ಎಲ್ಲ ಕಡೆಯೂ ಕೂಡ ಪ್ರಸ್ತಾಪ ಮಾಡಿದೆ. ಸೊ ದೇಶದ ಬೇರೆ ಬೇರೆ ಭಾಗದಲ್ಲಿ ಪ್ರಸ್ತಾಪ ಮಾಡಿದಂಥ ಕರ್ನಾಟಕ ಮಾದರಿ ಕರ್ನಾಟಕದಲ್ಲಿ ಏನಾಗತ್ತೆ ಅನ್ನೋದು ಬೇಕಲ್ಲ. ಗ್ಯಾರಂಟಿಯ ಪರಿಣಾಮ ಲೋಕಸಭೆಯ ಮೇಲೆ ಆಗತ್ತಾ ಅನ್ನೋದು ಪ್ರಶ್ನೆ. ಅಥವಾ ಮೈತ್ರಿ ಏನಾದರೂ ವರ್ಕೌಟ್ ಆಗಿದೆಯಾ, ಆಗಿದ್ರೆ ಎಷ್ಟರ ಮಟ್ಟಿಗೆ? ಇನ್ನು 2ನೇ ಹಂತದ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಸ್ತಾಪ ಆದಂಥ ಪ್ರಜ್ವಲ್ ಪ್ರಕರಣ ಅಥವಾ 2ನೇ ಹಂತದ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂಥ ಕರ್ನಾಟಕದಲ್ಲಿ 2ನೇ ಹಂತ. ಸೊ ಅದೇನಾದರೂ ಪರಿಣಾಮ ಬೀರಿದೆಯಾ ನಮ್ಮ ನಾರ್ತ್ ಕರ್ನಾಟಕದ ಕಡೆಗೆ? ಸಿದ್ದು DK ನಾಯಕತ್ವನ ಅಥವಾ ಯಡಿಯೂರಪ್ಪ ದೇವೇಗೌಡ ನಾಯಕತ್ವನ? ಯಾವ ನಾಯಕತ್ವಕ್ಕೆ ಹೆಚ್ಚು ತೂಕ ಈ ಲೋಕಸಭೆಯಲ್ಲಿ? ಯಾರಿಗೆ ಜನ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಿದ್ದಾರೆ? ಯಾರ ನಾಯಕತ್ವಕ್ಕೆ? ಸಿದ್ದು DK ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. BS ಯಡಿಯೂರಪ್ಪ ಮತ್ತು ದೇವೇಗೌಡರು ಇಬ್ಬರು ಕೂಡ ರಾಜಕಾರಣದಲ್ಲಿ ಬಹಳ ಮೇರು ವ್ಯಕ್ತಿತ್ವಗಳು ರಾಜಕೀಯವಾಗಿ. ಸೊ ಅವರು ಕೊಟ್ಟಂಥ ಲೀಡರ್ಶಿಪ್ಪು ಅಥವಾ ಸಲಹೆ ಮಾರ್ಗದರ್ಶನ ಪ್ರಚಾರದ ಸಂದರ್ಭ ವರ್ಕೌಟ್ ಆಗಿದೆಯಾ? ಸೊ ಇದೆಲ್ಲದಕ್ಕೂ ಕೂಡ ನಾಳೆ ಈ ಹೊತ್ತಿಗೆ ಉತ್ತರ ಸಿಕ್ಕಿರುತ್ತೆ ನಮಗೆ. ಸೊ ಇದರ ಮಧ್ಯೆ ನಾನು ಒಂದು ಸಾಧ್ಯತೆಯ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೀಗಾದರೆ ಹೇಗೆ ಅನ್ನೋದು ಕರ್ನಾಟಕಕ್ಕೆ ಸಂಬಂಧಿಸಿ. ಒಂದು ವೇಳೆ ಈಗ ಇನ್ನೊಂದು ಡೀಟೇಲ್ ಬರ್ತಾ ಇದೆ. ಒಂದು ವೇಳೆ ಈ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿನ್ನಡೆಯಾದರೆ ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದರೆ ಈ ಎಲೆಕ್ಷನ್ನಲ್ಲಿ ಒಂದಿಷ್ಟು ಕ್ಷೇತ್ರಗಳ ಫಲಿತಾಂಶ ಇದೆಯಲ್ಲ, ಅದು ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಸಾಧ್ಯತೆ ನೋಡ್ತಾ ಇದ್ದೀರಿ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಸೋತ್ರೆ ಆಗ ಒಂದು ಲೆಕ್ಕಾಚಾರ. ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಗೆದ್ದು ಚಾಮರಾಜನಗರದಲ್ಲಿ ಸೋತ್ರೆ ಆಗ ಮತ್ತೊಂದು ಲೆಕ್ಕಾಚಾರ. ನಾಯಕತ್ವದ ವಿಚಾರದಲ್ಲಿ ಕಾಂಗ್ರೆಸ್ನದ್ದು ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮೈಸೂರು ಮಂಡ್ಯದ ಫಲಿತಾಂಶವೂ ಕೂಡ ರಾಜ್ಯದ ರಾಜಕಾರಣದ ಮೇಲೆ ಪರಿಣಾಮ ಬೀರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇದ್ದಾವೆ. ಯಾಕೆ ಅಂತಂದರೆ ಚಾಮರಾಜನಗರ ಸಿದ್ದರಾಮಯ್ಯ ಅವರ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ DK ಶಿವಕುಮಾರ್ ಅವರ ಕ್ಷೇತ್ರ. DK ಶಿವಕುಮಾರ್ ಅವರ ಸಹೋದರ ಸಿದ್ದರಾಮಯ್ಯ ಅವರ ಆಪ್ತನ ಪುತ್ರ ಕಣದಲ್ಲಿರೋದು ಚಾಮರಾಜನಗರದಲ್ಲಿ, ಅವರ ಸಹೋದರ ಕಣದಲ್ಲಿರೋದು. ಅವರು ಸೋತು ಇವರು ಗೆದ್ದು, ಇವರು ಸೋತು ಅವರು ಗೆದ್ದು, ಇಂಥ ಪರಿಸ್ಥಿತಿ ಏನಾದರೂ ಬಂದರೆ ಪವರ್ ಶೇರಿಂಗ್ನ ವಿಚಾರ ಮುನ್ನೆಲೆಗೆ ಬರಬಹುದು. ಸೊ ನಾಯಕತ್ವದ ವಿಚಾರ ಚರ್ಚೆಗೆ ಬರಬಹುದು. ಪವರ್ ಶೇರಿಂಗು ಅಂತಂದರೆ ಒಂದು ಜೆಂಟಲ್ಮ್ಯಾನ್ ಅಗ್ರಿಮೆಂಟ್ ಆಗಿದೆ ಅಂತಂದು ಹೇಳ್ತಾರೆ. ಆ ಜೆಂಟಲ್ಮ್ಯಾನ್ ಅಗ್ರಿಮೆಂಟು ಬಿಟ್ಟು ಕೊಡಬೇಕು ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅಂತ. ಸೊ ಆ ವಿಚಾರ ಮತ್ತೆ ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.